ಇನ್ನು ನೆಕ್ಸ್ಟ್, ಬೆಂಗಳೂರಿನಲ್ಲಿ ಅನುಮಾನಾಸ್ಪದವಾಗಿ ವಕೀಲರೊಬ್ಬರು ಸಾವನ್ನಪ್ಪಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಳಿದಿದ್ದಾರೆ ಪೊಲೀಸ್ ತಂಡ. ಹಲವು ಅನುಮಾನಗಳನ್ನ ಮೂಡಿಸ್ತಾ ಇದೆ ವಕೀಲರ ಈ ಒಂದು ಸಾವು ಪ್ರಕರಣ. ಬನ್ನೇರುಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಕಾರು ನಿಂತಿದ್ದ 200 ಮೀಟರ್ ದೂರದಲ್ಲಿ ಜಗದೀಶ್ ಅನ್ನುವ ವಕೀಲರ ಶವ ಪತ್ತೆಯಾಗುತ್ತೆ. ಕಿಯಾ ಸೆಲ್ಟೋಸ್ ಕಾರ್ನಲ್ಲಿ ಹೋಗ್ತಾ ಇದ್ರಂತೆ ಈ ವಕೀಲ ಜಗದೀಶ್ ಅವರು. ಕಾರಿನ ಹಲವು ಕಡೆಗಳಲ್ಲಿ ಅಪಘಾತವಾಗಿರುವ ಗುರುತುಗಳು ಪತ್ತೆಯಾಗಿದ್ದಾವೆ, ಡ್ಯಾಮೇಜ್ ಆಗಿದೆ. ಮೇ 2ನೇ ತಾರೀಕು ಸಂಜೆ 7:30ರಿಂದ 8 ಗಂಟೆಯ ಸುಮಾರಿಗೆ ಶವ ಪತ್ತೆಯಾಗಿದೆ. ಏನೋ ಮೋಸ್ಟ್ ಪ್ರಾಬಬಲಿ ಮೇಲ್ನೋಟಕ್ಕೆ ಹೆಂಗನ್ಸಿದೆ ಅಂತಂದ್ರೆ ಕಾರ್ ಟಚ್ ಆದ ವಿಚಾರಕ್ಕೆ ಏನೋ ಗಲಾಟೆ ಆಗಿರೋ ರೀತಿ ಕಾಣಿಸ್ತಾ ಇದೆ. ಗಲಾಟೆಯಾಗಿ ಏನಾದರೂ ಮರ್ಡರ್ ಆಗಿದೆಯಾ ಅನ್ನೋದು, ಅಥವಾ ಏನಾದರೂ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆಯಾ ಗೊತ್ತಿಲ್ಲ. ಅಪಘಾತವಾಗಿ ವಕೀಲ ಜಗದೀಶ್ ಸಾವನ್ನಪ್ಪಿದಾರಾ ಅದು ಕೂಡ ಗೊತ್ತಿಲ್ಲ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ. ಸಿಸಿಟಿವಿ ದೃಶ್ಯವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಕೊಲೆಯಾಗಿರಬಹುದು ಅನ್ನುವಂಥ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ವಕೀಲರಾದಂತಹ ಜಗದೀಶ್. ಫೋಟೋದಲ್ಲಿ ನೋಡ್ತಿದ್ರಲ್ಲ ಇವರು ಈ ರೀತಿ ಶವವಾಗಿ ಪತ್ತೆಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ವಕೀಲರಾದಂತಹ ಜಗದೀಶ್ ಒಂದು ಸಾವು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಏನು ಆಕ್ಸಿಡೆಂಟಿಂದನೇ ಸಾವಾಗಿದೆಯಾ, ಅಥವಾ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಗಲಾಟೆಯಲ್ಲೇನಾದರೂ ಹೊಡೆದಾಟ ಮಾಡ್ಕೊಂಡೇನಾದರೂ ಸಾವನ್ನಪ್ಪಿದ್ದಾರಾ, ಅಥವಾ ಉದ್ದೇಶಪೂರ್ವಕವಾಗಿಯೇ ಅವರನ್ನು ಚೇಸ್ ಮಾಡಿ ಹೊಡೆದಾಕಿದ್ದಾರಾ? ಈ ಎಲ್ಲ ಅನುಮಾನಗಳನ್ನು ಮೂಡಿಸ್ತಾ ಇದೆ. ಸದ್ಯ ಪ್ರಾಥಮಿಕ ಹಂತದಲ್ಲಿ ಕನ್ಫರ್ಮೇಷನ್ ಏನಾದರೂ ಸಿಕ್ಕಿದೆಯಾ? ಶರತ್, ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಕನಕಪುರ ಮತ್ತು ಬನ್ನೇರುಘಟ್ಟ ರಸ್ತೆಯ ನೈಸ್ ರಸ್ತೆಯಲ್ಲಿ ನಿನ್ನೆ ಒಂದು ವಕೀಲರ ಒಂದು ಮೃತದೇಹ ಪತ್ತೆಯಾಗಿದೆ. ಅಂದರೆ ಅದು ಅನುಮಾನಾಸ್ಪದ ರೀತಿಯಲ್ಲಿರುವಂಥದ್ದು. ಅಪಘಾತವಾದ ರೀತಿಯಲ್ಲಿ ಒಂದು ಬಿಂಬಿಸಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಮೃತದೇಹ ಸಿಕ್ಕಿರುವುದು ಅವರ ಕಾರ್ ಅಪಘಾತವಾಗಿ ಸುಮಾರು 100ರಿಂದ 200 ಮೀಟರ್ಗಳ ಅಂತರದಲ್ಲಿ. ನೈಸ್ ರಸ್ತೆ ಅಂತ ಹೇಳಿದರೆ ಸಹಜವಾಗಿಯೇ ಪ್ರತಿನಿತ್ಯ ಕೂಡ ಇಲ್ಲಿ ಲಕ್ಷಾಂತರ ವಾಹನಗಳು ಓಡಾಡ್ತಾ ಇರುತ್ತೆ. ಸಂಜೆ ಆದ ಸಮಯದಲ್ಲಿ ಹೆಚ್ಚಾಗಿ ಕೂಡ ವಾಹನಗಳು ಓಡಾಡ್ತಾ ಇರುತ್ತೆ. ಆದರೆ ಇಲ್ಲಿ ಈ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಒಂದು ವೇಳೆ ಏನಾದರೂ ಅವ್ರನ್ನ ಹತ್ಯೆ ಮಾಡಿದ ಬಳಿಕ ಏನಾದರೂ ಈ ರೀತಿಯಾಗಿ ಬಿಂಬಿಸಿದ್ದಾರಾ, ಕಾರ್ನಿಂದ ಎಸೆದಿದ್ದಾರಾ, ಅಥವಾ ಈ ಕೊಲೆ ಮಾಡೋದಕ್ಕೂ ಮುಂಚೆ ಏನಾದರೂ ಡಿಕ್ಕಿಯನ್ನು ಹೊಡೆದು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರಾ ಅನ್ನೋಂಥ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದರೆ ಈ ಉಳ್ಳಾಳದ ಬಳಿ ಇರುವಂಥ ವಿಶ್ವೇಶ್ವರ ಲೇಔಟ್ನಲ್ಲಿ ಇವರು ವಾಸವಾಗಿದ್ದರು. ನಿನ್ನೆ ಚಂದಾಪುರ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿಯ ಟೋಲ್ನಲ್ಲಿ ಅಲ್ಲಿಂದ ಎಂಟ್ರಿ ಆಗಿ ಏನು ಕನಕಪುರ ಕಡೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಆಗಿದೆ ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಅಂದರೆ ಅವರು ಕೂಡ ಈಗ ಈ ಒಂದು ಕೊಲೆ ಮಾಡಿರುವ ಶಂಕೆ ಇದೆ ಅಂತ ಹೇಳಿ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅನುಮಾನಕ್ಕೆ ಸಾವಿರಾರು ಕಾರಣಗಳು ಕೂಡ ಉಟ್ಕೊಳ್ತಾ ಇರೋದು. ಯಾಕಂತ ಹೇಳಿದ್ರೆ ಈ ಒಂದು ಅಪಘಾತ ಆದಂತಹ ಸಂದರ್ಭದಲ್ಲಿ ಕಾರಿನಿಂದ 100 ಮೀಟರ್ ಅಂತರದಲ್ಲಿ ಅವರ ದೇಹ ಸಿಗುತ್ತೆ. ಅಂದರೆ ಕಾರು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರಬೇಕು. ಮತ್ತು ನೈಸ್ ರಸ್ತೆ ಅಂತ ಹೇಳಿದಾಗ ಸುಮಾರು 100ರಿಂದ 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕೂಡ ವಾಹನಗಳನ್ನು ಚಾಲನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕ ಬರುವಂಥ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿರೋ ಸಾಧ್ಯತೆ ಕೂಡ ಇರಬೇಕಾಗುತ್ತೆ. ಆದರೆ ಇದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಾರು ಬಿದ್ದಂಥ ಸ್ಥಳ ಮತ್ತು ಆತನ ಮೃತದೇಹ ಸಿಕ್ಕಂಥ ಸ್ಥಳಕ್ಕೂ ಕೂಡ 100 ಮೀಟರ್ಗಳ ವ್ಯತ್ಯಾಸ ಇದೆ. ದೇಹದ ಮೇಲೆ ಕೂಡ ಕೆಲವು ಗಾಯಗಳು ಗುರುತು ಪತ್ತೆಯಾಗಿರುವಂಥದ್ದು. ಕಾರ್ನ ಒಳಗಡೆ ಅಂದರೆ ಕಾರು ಅಪಘಾತವಾದಂಥ ಸಂದರ್ಭದಲ್ಲಿ ಕಾರ್ನ ಏರ್ ಬ್ಯಾಗ್ ಕೂಡ ಓಪನ್ ಆಗಿರಬೇಕು. ಇದ್ಯಾವುದು ಕೂಡ ಸದ್ಯದ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ಅವ್ರ ಕುಟುಂಬಸ್ಥರು ಕೊಲೆ ಆಗಿರುವ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಏನಾದರೂ ಜಗದೀಶ್ ಮತ್ತು ಬೇರೆಯವರಿಗೆ ಏನಾದರೂ ವೈಷಮ್ಯ ಇತ್ತ, ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಿದ್ದಾರೆ, ಅಥವಾ ಕುಟುಂಬದ ವೈಷಮ್ಯ ಏನಾದರೂ ಇತ್ತ, ಕುಟುಂಬ ಕಲಹಗಳೇನಾದರೂ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದೊಂದು ಅನುಮಾನಾಸ್ಪದ ರೀತಿ ಇದ್ದು ಪೊಲೀಸರು ಒಂದು CCTV ಅಂದರೆ ಏನು ಒಂದು ನೈಸ್ ರೋಡಲ್ಲಿ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಅವರ ಕಾರ್ನ ಹಿಂಬಾಲಿಸಿಕೊಂಡು ಯಾರಾದರೂ ಬಂದಿದ್ರು ಅನ್ನುವಂಥ ಒಂದು CCTVಗಳ ಆಧಾರದ ಮೇಲೆ ಕಾರ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಮರಣೋತ್ತರ ಪರೀಕ್ಷೆಗಾಗಿ ಈಗ ಮೃತದೇಹವನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮರಣೋತ್ತರ ವರದಿ ಬಂದ ನಂತರ ಎಕ್ಸಾಕ್ಟ್ ಆಗಿ ಏನು ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಮರ್ಡರ್ ಆಗಿದೆಯಾ ಅನ್ನೋದು ಕೂಡ ಕನ್ಫರ್ಮ್ ಆಗುವಂಥದ್ದು. ಸದ್ಯ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.